ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾಕೆ ಅಂತಂದರೆ ಡೈಲಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಬರುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ಒಂದು ಟ್ಯಾರೋ ರೀಡಿಂಗ್ ಎನರ್ಜಿ ರಿಸೀವ್ ಮಾಡಬೇಕು ಅಂತಂದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯದಲ್ಲಿ ನೀವು ಕಮೆಂಟ್ನ ಮಾಡಲೇಬೇಕಾಗುತ್ತೆ, ಆವಾಗ ನಿಮಗೆ ಎನರ್ಜಿನ ರಿಸೀವ್ ಮಾಡ್ಕೊತೀರಾ. ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ಒಂದು ಹೆಣ್ಣು ದೇವರು ಅಂದರೆ ನಿಮ್ಮ ಇಷ್ಟದ ಒಂದು ಹೆಣ್ಣು ದೇವರ ಒಂದು ರೀಡಿಂಗ್ ಮಾಡೋಣ. ತುಂಬ ಜನ ನಮಗೆ ಒಂದು ಇಷ್ಟವಾದ ಹೆಣ್ಣು ದೇವರು ಇರುತ್ತೆ, ಹಾಗಾಗಿ ಆ ದೇವರು ನಿಮಗೆ ಯಾವ ರೀತಿಯ ಸೂಚನೆಯನ್ನು ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ಈ ಒಂದು ಕಾಲದಲ್ಲಿ ನಾವು ಹೆಚ್ಚಿಗೆ ನಂಬಬೇಕಾಗಿರೋದು ಹೆಣ್ಣು ದೇವರನ್ನು ಆರಾಧನೆ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ಸೇಫ್ಟಿ ಬೇಕು ಅಂತಂದರೆ ನಾವು ತುಂಬಾ ನಂಬೋ ಅಂಥದ್ದು ಹೆಣ್ಣು ದೇವರು. ಹಾಗಾಗಿ ಹೆಣ್ಣು ದೇವರನ್ನು ನಾವು ಎಷ್ಟು ಆರಾಧಿಸಿ ಪೂಜೆ ಮಾಡ್ತೀವಿ ಅಷ್ಟು ನಮ್ಮನ್ನು ಸೇಫ್ ಮಾಡುತ್ತೆ, ನಮಗೆ ಒಂದು ಒಳ್ಳೆಯ ರಕ್ಷಣೆ ಕೊಡುತ್ತೆ ಮತ್ತು ಎಲ್ಲ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ರೀಡಿಂಗು ಒಂದು ನಿಮಗೆ ಇಷ್ಟವಾದ ಹೆಣ್ಣು ದೇವರು ನಿಮಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದು ಇವತ್ತಿನ ಒಂದು ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಖಂಡಿತ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ವೋ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಖಂಡಿತ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ. ನನಗೆ ಮೆಸೇಜು ವಾಯ್ಸ್ ಕಾಲ್ ಮಾಡಿದ್ರೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ನಂತರದಲ್ಲಿ ನಿಮಗೆ ಹೆಣ್ಣು ದೇವರನ್ನು ನೀವು ಯಾವ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಾ ಆ ದೇವರನ್ನ ನೆನೆಸ್ಕೊಳ್ತಾ ನಿನ್ನಿಂದ ನನಗೆ ಏನು ಸಂದೇಶವನ್ನು ಕೊಡ್ತಾ ಇದೆಯಾ ಅನ್ನೋದನ್ನು ನೀವು ಮನಸ್ಸಲ್ಲಿ ಹೇಳ್ಕೊತಾ ಯೂನಿವರ್ಸ್ಗೂ ಒಂದು ಥ್ಯಾಂಕ್ ಯು ಹೇಳ್ತಾ ನಂತರದಲ್ಲಿ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ನನ್ನ ಒಂದು ಕಮೆಂಟಲ್ಲಿ ತಿಳಿಸ್ತೀರಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ. ನಂತರದಲ್ಲಿ ಈ ಒಂದು ರೀಡಿಂಗ್ ಹೇಗಿತ್ತು ಅನ್ನೋದು ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಂತರ ನಿಮಗೆ ಯಾವ ರೀತಿಯ ರೀಡಿಂಗ್ ಬೇಕು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತ ಎಲ್ಲ ರೀತಿಯ ರೀಡಿಂಗ್ ಕೂಡ ನಾನು ಮಾಡ್ತೀನಿ. ಓಕೆ, ನಿಮ್ಮ ಇಷ್ಟದ ದೇವರು ಹೆಣ್ಣು ದೇವರು ನಿಮಗೆ ಯಾವ ರೀತಿಯ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ನೀವು ಇಷ್ಟಪಡುವಂಥ ದೇವರು ಪ್ರತಿನಿತ್ಯ ಆರಾಧನೆ ಮಾಡುವಂಥ ಹೆಣ್ಣು ದೇವರು ನೋಡೋಣ. ಓಕೆ, ಓಕೆ ನಿಮಗೆ ಈ ಒಂದು ರೀಡಿಂಗ್ ನೋಡೋಕ್ಕೆ ನೀವು ಎನರ್ಜಿನ ರಿಸೀವ್ ಮಾಡಿ ನನ್ನ ಒಂದು ಕಮೆಂಟಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮೆಸೇಜ್ ಹಾಕ್ತೀರಾ. ನಂತರದಲ್ಲಿ ನೀವು ಇಷ್ಟಪಡುವಂಥ ಹೆಣ್ಣು ದೇವರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಈ ರೀಡಿಂಗಲ್ಲಿ ನಿಮಗೆ ದೇವರು ಏನನ್ನ ಸೂಚನೆ ಕೊಡ್ತಿದೆ, ಯಾವ ರೀತಿಯಲ್ಲಿ ಸೂಚನೆ ಕೊಡ್ತಿದೆ ಅನ್ನೋದು ಈ ರೀಡಿಂಗಲ್ಲಿ ನೋಡೋಣ. ಈ ಒಂದು ರೀಡಿಂಗ್ ಏನು ಹೇಳ್ತಾ ಇದೆ ಅಂತ ಅಂದರೆ ನೀವು ಇಷ್ಟಪಡುವಂಥ ದೇವಿ ನಿಮಗೆ ಏನನ್ನು ಹೇಳ್ತಾ ಇದೆ ಅಂತ ಅಂದರೆ ನೀವು ಹಳೆ ನೆನಪನ್ನು ಇಟ್ಕೊಂಡು ತುಂಬಾ ಕೊರಗ್ತಿದ್ದೀರಾ ಅಂತ ತೋರಿಸ್ತಿದೆ. ಅದರಿಂದ ನೀನು ಸಿಗಾಕೊಂಡಿದ್ಯಾ, ನೀನು ಹಳೆ ನೆನಪಲ್ಲೇ ಸಿಗಾಕೊಂಡಿದ್ಯಾ, ಅದರಿಂದ ಹೊರಗೆ ಬಾ ನಾನಿದ್ದೀನಿ ಅಂತ ನಿಮಗೆ ಹೇಳ್ತಾ ಇದೆ. ನಂತರದಲ್ಲಿ ನಿಮ್ಮ ಲೈಫ್ಗೆ ಸತ್ಯವಾದ ಬಾಂಡಿಂಗ್ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಆಲ್ರೆಡಿ ನಿಮಗೆ ಒಂದು ಒಳ್ಳೆ ರೀತಿಯ ಬಾಂಡಿಂಗ್ ಇದೆ, ಅದನ್ನು ಗೌರವಿಸು ಅಂತ ದೇವಿಯ ಸೂಚನೆ ಆಗಿದೆ. ನಂತರ ನಿನ್ನನ್ನು ನೀನು ನಂಬಿ ಕೆಲಸ ಮಾಡು, ನಿನ್ನನ್ನು ನೀನು ನಂಬಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಗ್ರೋತ್ ಆಗ್ತೀಯಾ, ಸಪೋರ್ಟ್ ಮಾಡ್ತೀನಿ ನಾನು, ನನ್ನ ಒಂದು ಆಶೀರ್ವಾದ ನಿಮ್ಗೆ ಯಾವಾಗಲೂ ಕೂಡ ಇರುತ್ತೆ ಅನ್ನೋದನ್ನು ದೇವಿಯ ಸೂಚನೆ ಆಗಿದೆ. ನಂತರದಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮನ್ನು ನೀವು ನಂಬ್ತಾ ಇಲ್ಲ, ಬೇರೆಯವ್ರನ್ನ ನಂಬಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಹಾಗಾಗಿ ಬೇರೆಯವ್ರನ್ನ ನಂಬಿ ನೀವು ಕೆಲಸ ಮಾಡಬೇಡಿ, ನಿಮ್ಮನ್ನು ನೀವು ನಂಬಿ ಕೆಲಸ ಮಾಡಿ ಅನ್ನೋದನ್ನು ಹೇಳ್ತಾ ಇದೆ. ಖಂಡಿತವಾಗ್ಲೂ ಇವತ್ತಿನ ಕಾಲದಲ್ಲಿ ನಾವು ಬೇರೆಯವ್ರನ್ನ ನಂಬಿ ಖಂಡಿತ ಕೆಲಸ ಮಾಡಬೇಡ್ದು. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್
ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ನಿಮ್ಮನ್ನು ನೀವು ನಂಬಿ ನೀವು ನಿಮ್ಮನ್ನು ನಂಬಿ ಕೆಲಸ ಮಾಡಿದಾಗ ಅದು ಖಂಡಿತ ಒಳ್ಳೆಯದಾಗುತ್ತೆ. ಬೇರೆಯವ್ರನ್ನ ನಂಬಿ ನೀವು ಕೆಲಸ ಮಾಡಬೇಡಿ ಅನ್ನೋದನ್ನು ತೋರಿಸ್ತಾ ಇದೆ. ಹೊಸ ಕೆಲಸಗಳ ಅವಕಾಶನೂ ಕೂಡ ಬರುತ್ತೆ. ಮತ್ತು ನಿಮಗೆ ಏನು ಅಂತಂದರೆ ಮೇಯ್ನಾಗಿ ಶಾಂತಿ ಮತ್ತು ಬ್ಯಾಲೆನ್ಸ್ ಮುಖ್ಯ. ಓವರ್ ಥಿಂಕ್ ಮಾಡಬೇಡಿ ಅನ್ನೋದು ದೇವರ ಸೂಚನೆ ಆಗಿದೆ. ಹಾಗಾಗಿ ನೀವು ಖಂಡಿತವಾಗ್ಲೂ ಕೂಡ ಓವರ್ ಥಿಂಕಿಂಗ್ ಮಾಡೋದು ಬೇಡ. ಆದಷ್ಟು ನೀವು ಶಾಂತವಾಗಿರಿ. ಬ್ಯಾಲೆನ್ಸ್ ಫಸ್ಟ್ ಮುಖ್ಯ ಅನ್ನೋದು ತೋರಿಸ್ತಾ ಇದೆ. ನೀವು ಓವರ್ ಥಿಂಕಿಂಗಿಂದ ಹೊರಗಡೆ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ದೇವರು ಹೇಳ್ತಾ ಇದೆ, ನಿನ್ನ ಜೊತೆ ನಾನು ಯಾವಾಗಲೂ ಕೂಡ ಇರ್ತೀನಿ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ನಿನ್ನ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ, ನೀನು ಅದನ್ನು ಕೇಳು ಅಂತ ದೇವರು ಹೇಳ್ತಾ ಇದೆ. ಹಾಗಾಗಿ ದೇವರ ಸೂಚನೆ ತುಂಬಾ ಒಂದು ಒಳ್ಳೆಯದಿದೆ. ನೀನು ಹಿಂದಿನ ಹಳೆಯ ನೆನಪನ್ನು ಬಿಡು. ನಿನಗೆ ಒಂದು ಒಳ್ಳೆ ರೀತಿಯ ಪ್ರೀತಿ ಬಾಂಡಿಂಗ್ ಇದೆ, ಖಂಡಿತ ಅದಕ್ಕೆ ಗೌರವ ಕೊಡು. ನಿನ್ನನ್ನು ನೀನು ನಂಬಿ ಒಂದು ಕೆಲಸನ ಮಾಡು. ನಿನ್ನ ಜೊತೆ ನಾನು ಖಂಡಿತ ಇರ್ತೀನಿ. ನಿಧಾನವಾಗಾದರೂ ಕೂಡ ಲೈಫಲ್ಲಿ ಒಂದು ಒಳ್ಳೆ ಸಕ್ಸಸ್ಸು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಅನ್ನೋದು ದೇವಿಯ ಸೂಚನೆ ಆಗಿರುತ್ತೆ. ಹಾಗಾಗಿ ಈ ಒಂದು ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಇಷ್ಟವಾದ ದೇವರು ಯಾವುದು ಅನ್ನೋದು ಕೂಡ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.